ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PST GPT ಮತ್ತು HSTRಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ 15,000 ಶಿಕ್ಷಕ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದೆ. ಸೊ ಅದಕ್ಕಾಗಿ ಬಹಳಷ್ಟು ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಗೊಂದಲಗಳಿದ್ದಾವೆ. ಸೊ ಅವೆಲ್ಲ ಗೊಂದಲಗಳನ್ನು ಪರಿಹರಿಸಲಿಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ FAQಗಳನ್ನು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಡೌಟ್ಸ್, ಇದರಲ್ಲಿನೂ ಕೂಡ ನಿಮ್ಮ ಡೌಟ್ಗಳಿದ್ದಾವೆ. ಅವುಗಳನ್ನೆಲ್ಲಗಳು ಕೂಡ ಕ್ಲಾರಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಮತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಡೇಟ್ ನೆನಪಿಟ್ಕೊಡ್ರಿ. ಆನ್ಲೈನ್ ಅರ್ಜಿ ಸಬ್ಮಿಷನ್ ಡೇಟು ಸ್ಟಾರ್ಟಿಂಗು 18/8/2026, ಕ್ಲೋಸಿಂಗ್ ಡೇಟ್ ಬಿಟ್ಬಿಟ್ಟು 15/9/2026. ಓಕೆ, ಇದನ್ನು schooleducation.kr.nic.in CSL ಅಂತ ಬರುತ್ತೆ. ಅಲ್ಲಿ ಹೋಗಿ ನಾವು ಅಪ್ಲೈಗಳನ್ನು ಮಾಡಬೇಕು. ಆಮೇಲೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್ 371J ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ, ಓಕೆ, ಒಂದು ಕಾಸ್ಟ್, ಒಂದು ಕ್ರಿಮಿ ಲೇಯರು 371J ಬಿಟ್ಟು ಉಳಿದ ಎಲ್ಲ ಸಮತಲ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಸಮತಲ ಅಂದರೆ ಗೊತ್ತಿರಲಿ, ಕನ್ನಡ ಮಾಧ್ಯಮ, ಗ್ರಾಮೀಣ, ಮಾಜಿ ಸೈನಿಕ, ಓಕೆ, ಅಂಗವಿಕಲ ಅಭ್ಯರ್ಥಿ ಪ್ರಮಾಣ ಪತ್ರ, ತೃತೀಯ ಲಿಂಗಿ ಅಭ್ಯರ್ಥಿ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತರು, ಓಕೆ, ಅವೆಲ್ಲ ಸಮತಲ ಮೀಸಲಾತಿಯಲ್ಲಿ ಬರೋದು. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಇರ್ತಕ್ಕಂಥದ್ದು ನೋಡಿ, ಫಸ್ಟ್ ಏನು ಹೇಳಿದ್ದಾರೆ ಅಂದರೆ, ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ವ್ಯಾಸಂಗಕ್ಕಾಗಿ ಅಂತ ನಮೂದಿಸಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಸಂಗಕ್ಕಾಗಿ ಅಂತ ಇದ್ದರೆ ಪರಿಗಣಿಸೋದಿಲ್ಲ, ಕಂಪಲ್ಸರಿ ಅದನ್ನು ಉದ್ಯೋಗಕ್ಕಾಗಿ ಇರಬೇಕು. ಸೊ ವ್ಯಾಸಂಗಕ್ಕಾಗಿ ಇಲ್ಲಿ ಪದ ಇಲ್ಲ ಅಂದರೆ ಬಿಟ್ಟೇ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಕಾಸ್ಟಲ್ಲಿ ವ್ಯಾಸಂಗಕ್ಕಾಗಿ ಅಂತ ಇದ್ದರೆ ಸೊ ನೀವೇನು ಮಾಡಬೇಕು, ಕಂಪಲ್ಸರಿ ಉದ್ಯೋಗಕ್ಕಾಗಿ ಏನು ಮಾಡಬೇಕು, ಉಪಯೋಗ ಮಾಡಬೇಕು. ಅವ್ರು ಹೇಳಿದ್ದಾರೆ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರ ಸಲ್ಲಿಸಬಹುದು. ಅದರಲ್ಲಿ ಏನೂ ಮೆನ್ಷನ್ ಇರಲಿಲ್ಲ ಅಂದರೆ ನೀವೇನು ಮಾಡ್ಬೋದು, ಅದನ್ನು ಸಬ್ಮಿಟ್ ಮಾಡ್ಬೋದು. ಇನ್ನು ನೇಮಕಾತಿಗಾಗಿ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಸಲ್ಲಿಸಬೇಕೆ? ಹೌದು. ನೀವು ಇವಾಗ ಫಾರ್ ಎಕ್ಸಾಂಪಲ್ 3rd B ಅಂತ ರಿಸರ್ವೇಷನ್ ಕ್ಲೇಮ್ ಮಾಡಿದ್ದೀರಿ, ನೀವು GM OT ಒಳಗಡೆ ಆಗ್ತೀರಿ. ಓಕೆ, ಹಾಗಾದರೆ GM OT ಒಳಗೆ ಆಗಿದ್ದೀರಿ ಸರ್, 3rd B ಇದನ್ನು ವ್ಯಾಲಿಡಿಟಿ ಸಿಂಧುತ್ವ ಕೊಡಬಾರ್ದಾ ಅಂತ ಕೇಳ್ಬೋದು. ಇಲ್ಲ, ನೀವು ಅಪ್ಲಿಕೇಶನಲ್ಲಿ 3rd B ಅಂತ ಹಾಕಿದರೆ, ನೀವು GM ಅಲ್ಲಿ ಸೆಲೆಕ್ಷನ್ ಆಗಿದ್ರು ಕೂಡ ನಿಮ್ಮ 3rd B ಸಿಂಧುತ್ವವನ್ನು ಕೊಡಲೇಬೇಕು ಅಂತ ಹೇಳಿದರೆ. ಇನ್ ಕೇಸ್ ಸಿಂಧುತ್ವ ರದ್ದಾದರೆ ಸೊ ನಿಮ್ಮ ನೇಮಕಾತಿ ಕೂಡ ಏನಾಗ್ತದೆ, ರದ್ದಾಗ್ತದೆ ಅಂತ ಹೇಳಿದ್ದಾರೆ. ಇನ್ನು ನಾನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ ಡಿಯಲ್ಲಿ ಪ್ರವರ್ಗ A, B, ಪ್ರವರ್ಗ C ಎಂದು ನಮೂದಿಸದ ಜಾತಿ ಪ್ರಮಾಣ ಪತ್ರ ಹೊಂದಿದ್ದು ಹೊಸ ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕೇ ಅಂತ ಕೇಳಿದ್ದಾರೆ. ಎಸ್, ಸೊ ನಮೂನೆ ಡಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಸಲ್ಲಿಸಬೇಕು. ಅದರಲ್ಲಿ ಕಡ್ಡಾಯವಾಗಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ನಮೂದಿರಲೇಬೇಕು. ಇವುಗಳನ್ನೇ ಏನು ಮಾಡ್ತಾರೆ ಅಂತಂದರೆ ತಗೊಳ್ಳೋದು. ಇನ್ನು ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡುತ್ತಾರೆ, ಆದರೆ ಉದ್ಯೋಗಕ್ಕಾಗಿ 3rd A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡುತ್ತಾರೆ. ನಾವು ಯಾವುದನ್ನು ಪಡಿಬೇಕು? ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ವ್ಯಾಸಂಗಕ್ಕಾಗಿ 2A ಇತ್ತಂತಂದರೆ ಅದನ್ನು ವ್ಯಾಸಂಗಕ್ಕಾಗಿಯೇ ಇರಬೇಕು. ಬಟ್ ಉದ್ಯೋಗಕ್ಕಾಗಿ ಕೊಡ್ತಕ್ಕಂಥ ಪ್ರಮಾಣ ಪತ್ರವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ವ್ಯಾಲಿಡಿಟಿ ಮಾಡ್ತಾರೆ. ಓಕೆ, ಅಲ್ಲಿ ಕೆಲವೊಂದಿಷ್ಟು ಜಾತಿಗಳಂತ ಹೇಳಿದರು. ಸೊ ಗೆಜೆಟ್ ಓದಿದರೆ ನಿಮಗೆ ಗೊತ್ತಾಗ್ತದೆ. ಇನ್ನು HK ರೀಸನ್ಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. 371J ಸರ್ಟಿಫಿಕೇಟು ಹೊಂದಿದ್ದು RD ನಂಬರ್ ಇರೋದಿಲ್ಲ, ಹೇಗೆ ಅಂತ ಕೇಳಿದ್ದಾರೆ. ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಮತ್ತು RD ನಂಬರ್ ಹೊಂದಿರುವ 371J ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇದು ಕಡ್ಡಾಯ, ಅದಕ್ಕೆ RD ನಂಬರ್ ಇರಬೇಕು ಅಂತ ಹೇಳಿರ್ತಾರೆ. ನೆಕ್ಸ್ಟ್, HK ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನ್ HK ಜಿಲ್ಲೆಯ ನಿವಾಸಿಯಾಗಿದ್ದೇನೆ, 371J ಮೀಸಲಾತಿ ಸಲ್ಲಿಸಬಹುದೇ? ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರ ಇದ್ದರೆ ಏನು ಸಮಸ್ಯೆ ಇಲ್ಲ, ನೀವು ಬೇರೆ ಕಡೆ ವಿವಾಹವಾಗಿ ಹೋದರೂ ಕೂಡ ಸಲ್ಲಿಸಬಹುದು. ಇನ್ನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಎಸ್, ನೀವು HK ರಿಸರ್ವೇಷನ್ ಇದ್ದರೂ ಕೂಡ ನಾನ್ HK ಅಪ್ಲೈಗಳನ್ನು ನೀವೇನು ಮಾಡ್ಬೋದು, ಖಂಡಿತವಾಗಿ ಮಾಡಬಹುದು. ಇನ್ನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 20ರಷ್ಟು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಎಲ್ಲಕ್ಕೂ ಸಲ್ಲಿಸಬಹುದು, ನೋ ವರಿ. ನಾನು ನಾನ್ KK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20ರಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಎಸ್, ಸಲ್ಲಿಸಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗೆ 8ರಷ್ಟು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಸಲ್ಲಿಸಬಹುದು. ನಾನು 371J ಮೀಸಲಾತಿ ಹೊಂದಿದ್ದು PST, GPT, HSTR, ನಾನ್ KK ಮತ್ತು KK ಅರ್ಜಿ ಸಲ್ಲಿಸಬಹುದು. ಎಸ್, ಎಲ್ಲದಕ್ಕೂ ಕೂಡ ಸಲ್ಲಿಸಬಹುದು. ನಿಗದಿತ ಮೀಸಲಾತಿ ಪ್ರಮಾಣ ಪತ್ರ ಇರಬೇಕು, 371J ಸರ್ಟಿಫಿಕೇಟ್ ಇರಬೇಕು, RD ನಂಬರ್ ಇರಬೇಕು.
371J ಮೀಸಲಾತಿ ಹೊಂದಿದ್ದು PSTR GPSTR ಹುದ್ದೆ ಮತ್ತು ಕಲಬುರಗಿ ಜಿಲ್ಲೆಯ KK ಮತ್ತು ನಾನ್ KK ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇನ್ನು 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿದೆ. ಹಾಗಾದರೆ ಇದು ಸರ್ಟಿಫಿಕೇಟ್ ನಡೆಯುತ್ತಾ ಅಂತ ಕೇಳಿದರೆ, ಸೊ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರೋದ್ರಿಂದ ಅದನ್ನು ಮೀಸಲಾತಿಗಾಗಿ ಪರಿಗಣನೆಯನ್ನು ಮಾಡ್ತಾರೆ. ಇನ್ನು ರೂರಲ್ ಇದೆ ನೋಡಿ, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ನಾನ್ ಕ್ರಿಮಿಲಿಯರ್ ವ್ಯಾಪ್ತಿಗೆ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಒಳಪಡುತ್ತೇನೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಸೊ ನೀವು ಕ್ರಿಮಿಲಿಯರಲ್ಲಿ ಬರೋದ್ರಿಂದ ನಿಮ್ಮ ರೂರಲ್ ರಿಸರ್ವೇಷನ್ ಬರೋದಿಲ್ಲ. ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದು. ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿ ಕುಟುಂಬದ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದ್ದಲ್ಲಿ ನೀವು ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟನ್ನು ನಮೂನೆ 1ರಲ್ಲಿ RD ನಂಬರ್ ಇರೋದನ್ನು ತೆಗಿಬೇಕು. ಇನ್ನು ಹಿಂದುಳಿದ ವರ್ಗ 2A 2B 3A 3B ಅಭ್ಯರ್ಥಿಯಾಗಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ. ಗ್ರಾಮೀಣ ಮೀಸಲಾತಿ ಸಿಗಬಹುದೇ? ನೋಡಿ, ಕೆನೆಪದರ ನೀತಿ ಅನ್ವಯಿಸೋದ್ರಿಂದ ನಿಮಗೆ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ 8 ಲ್ಯಾಕ್ ಅಬವ್ ಇದೆಯಲ್ಲ, ಸೊ ರಿಸರ್ವೇಷನ್ ನಿಮಗೆ ಗ್ರಾಮೀಣ ಮೀಸಲಾತಿ ಇದು ಸಿಗೋದಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿಲಿಯರ್ ನೀತಿ ಅನ್ವಯಿಸುವುದೇ ಅಂತ ಕೇಳಿದರೆ, ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರಿಗೆ ಆದಾಯದ ಮಿತಿ ನಿಗದಿಪಡಿಸದಿರುವುದರಿಂದ ಗ್ರಾಮೀಣ ಮೀಸಲಾತಿ ಕೋರ್ದ ಅಭ್ಯರ್ಥಿಗಳಿಗೆ ಕ್ರಿಮಿಲಿಯರ್ ನೀತಿ ಇವರಿಗೆ ಅನ್ವಯ ಆಗೋದಿಲ್ಲ. ಇನ್ನು ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿದ್ದು ಕೆನೆಪದರ ನೀತಿಗೆ ಒಳಪಡುತ್ತೇನೆ. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂಥ ಸಮತಲ ಮೀಸಲಾತಿಗಳಿಗೆ ಅನ್ವಯಿಸಬಹುದೇ? ನೋಡಿ, ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕೆನೆಪದರ ಮಿತಿಗೆ ಒಳಪಡುವ ಸಾಮಾನ್ಯ ವರ್ಗದವರನ್ನು ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದ ಎಲ್ಲವುಗಳಿಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಕೋರ್ಬೋದು. ಫಾರ್ ಎಕ್ಸಾಂಪಲ್ ಮಾಜಿ ಸೈನಿಕ, ಕನ್ನಡ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓನ್ಲಿ ಕ್ರಿಮಿಲಿಯರ್ ಬರೋದು ಆದಾಯದ ಮಿತಿ ಗ್ರಾಮೀಣ ಮೀಸಲಾತಿಗೆ ಮಾತ್ರ. ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿ ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ. ಸಾಮಾನ್ಯ ಅಭ್ಯರ್ಥಿ ವರ್ಗದಲ್ಲಿ ಮೀಸಲಾತಿ ಸಿಗುತ್ತದೆ. ನೋಡಿ, ಗ್ರಾಮೀಣ ಮೀಸಲಾತಿಯ ಕೆನೆಪದರ ನೀತಿ ಅನ್ವಯಿಸೋದ್ರಿಂದ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚು ಆಗಿರೋದ್ರಿಂದ ಸೊ ರಿಸರ್ವೇಷನ್ ಸಿಗೋದಿಲ್ಲ ರೂರಲ್ದು. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಕೇಳಿದರೆ GPT ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಬೇಕೆ ಅಥವಾ ಹುದ್ದೆ ಸಮೂಹಕ್ಕೆ ಗಳಿಸಬೇಕೆ? ಒಟ್ಟಾರೆ 50% ಮಾರ್ಕ್ಸ್ ಡಿಗ್ರಿಯಲ್ಲಿ ಬಂದರೆ ಸಾಕು, ಅದೇ ಸಬ್ಜೆಕ್ಟ್ ಅಂತ ಏನಿಲ್ಲ. ಓಕೆ. ಇನ್ನು ನಾನು PST GPT HSTಗೆ 3 ವೃಂದದ ಹುದ್ದೆಗೆ ವಿದ್ಯಾರ್ಥಿ ಹೊಂದಿದ್ದು 3 ವೃಂದದಲ್ಲಿ ಒಂದೇ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೆ? ಸೊ ನೋಡಿ, PST GPT HSTR 3 ಹುದ್ದೆಗಳಿಗೆ ವಿದ್ಯಾರ್ಥಿ ಹೊಂದಿರೋದ್ರಿಂದ ನಿಮ್ಮ ಇಚ್ಛೆಯಂತೆ ಸೊ ನೀವು ಬೇರೆ ಬೇರೆ ವೃಂದಕ್ಕೇನು ಸಲ್ಲಿಸ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೂ ಅರ್ಜಿಗಳನ್ನು ಸಲ್ಲಿಸ್ಬೋದು. ಬಟ್ ಒಂದು ವೃಂದಕ್ಕೆ ಒಂದೇ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕು. ಇನ್ನು ಕನ್ನಡ ಭಾಷಾ ವಿಷಯದ ಹುದ್ದೆಗೆ 3 ವರ್ಷಗಳಲ್ಲಿ ಕನ್ನಡ ಭಾಷೆನ ಐಚ್ಛಿಕವಾಗಿ ಓದಿರಬೇಕೆ ಹೇಗೆ ಅಂತ ಕೇಳಿದ್ರು. ಸೊ ನೀವು GPT ಕನ್ನಡ ಮಾಡಿದರೆ ಸೊ ಕನ್ನಡ ಕಂಪಲ್ಸರಿಯಾಗಿ ಆಪ್ಷನಲ್ ಆಗಿ ನೀವೇನು ಮಾಡಬೇಕು, 3 ವರ್ಷ ಕಡ್ಡಾಯವಾಗಿ ಓದಿರಲೇಬೇಕು. ಇನ್ನು ಪದವಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ನೇಮಕಾತಿ ಶಿಕ್ಷಕರ ನೇಮಕಾತಿ ಕೇಡರ್ ಇಂಗ್ಲಿಷ್ ವಿಷಯಕ್ಕೆ ಅಂದರೆ ಕಲಾ ಕನ್ನಡ ಆಂಗ್ಲ ಮಾಧ್ಯಮ, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಅರ್ಜಿಯನ್ನು ಸಲ್ಲಿಸಬಹುದೇ? ನೀವು ಡಿಗ್ರಿ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದೀರಿ, ಬಟ್ ಈ ಬಯೋಸೈನ್ಸು ಆಮೇಲೆ ಕಲಾ ಆರ್ಟ್ಸ್ ಓಕೆ ಇವರು ಇಂಗ್ಲೀಷ್ ಮೀಡಿಯಮ್ಗೆ ಅರ್ಜಿ ಸಲ್ಲಿಸಬಹುದೇನಂತ ಕೇಳಿದ್ದಾರೆ. ಇಲ್ಲಿ ಹ್ಞೂ ಅಂತ ಹೇಳಿದ್ದಾರೆ. ನೋಡಿ, ನೀವು ಇಂಗ್ಲೀಷನ್ನು ನಿಮ್ಮ ಪದವಿಯಲ್ಲಿ ಒಂದು ಲ್ಯಾಂಗ್ವೇಜ್ ಆಗಿ ಓದಿರಬೇಕು, ಅಥವಾ SSLCಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಬೇಕು, ಅಥವಾ SSLC ಅಥವಾ ಡಿಗ್ರಿಯನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿರಬೇಕು, ಅಥವಾ UGCಯಿಂದ ಮಾನ್ಯತೆ ಹೊಂದಿರುವ ಡಿಪ್ಲೊಮಾ ಅರ್ಹತೆ RIE ಡಿಪ್ಲೊಮಾ ಕೋರ್ಸನ್ನು ಹೊಂದಿರಬೇಕು. ಸೊ ಯಾರೆಲ್ಲ SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದಿದ್ದೀರಿ, ಡಿಗ್ರಿಯಲ್ಲಿ ಇಂಗ್ಲೀಷ್ ಓದಿದ್ದೀರಿ, ಅವರೆಲ್ಲರೂ ಕೂಡ ಆರ್ಟ್ಸ್ ಇಂಗ್ಲೀಷ್ ಹುದ್ದೆಗೆ ಎಲಿಜಿಬಲ್ ಇದ್ದೀರಿ. ಓಕೆ, ಡೌಂಟರ್ ಇದು ಎಲ್ಲರದ್ದು ಇತ್ತು. ಬರೀ ಡಿಗ್ರಿ ಇಂಗ್ಲೀಷ್ ಮೀಡಿಯಮ್ ಆಗಬೇಕಂತ ರೂಲ್ಸ್ ಅವರು ಏನು ಕೊಟ್ಟಿಲ್ಲ. 4 ಇದ್ದಾವೆ. ಒಂದನೇದು ಇಂಗ್ಲೀಷ್ ಭಾಷೆಯನ್ನು ಡಿಗ್ರಿಯಲ್ಲಿ ಓದಿರಬೇಕು, ಎರಡನೇದು SSLCಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರಬೇಕು, ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿನೇ ಡಿಗ್ರಿ ಆಗಿರಬೇಕು, ಅಥವಾ ಈ ಡಿಪ್ಲೊಮಾ ಇಂಗ್ಲೀಷ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ಇದು ಕ್ಲಿಯರ್ ಆಯಿತು. ಇನ್ನು P ಟೀಚರ್ಸ್ಗಳಿಗೆ TET ಅಗತ್ಯವಿದೆ ಅಂತ ಕೇಳಿದರೆ P ಟೀಚರ್ಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ TET ಇಲ್ಲ. ಇನ್ನು 1ರಿಂದ 5ನೇ ತರಗತಿಯ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲು TET CTET ಬೇಕೇ? ಹೌದು. ಸೊ GMದವರು ಎಷ್ಟಾಗಬೇಕು? 55 ಆಗಬೇಕು. ಕ್ಯಾಟಗರಿ ಕ್ಲೇಮ್ GMದವರು 60% ಇರಬೇಕು. SC ST ಕ್ಯಾಟಗರಿ 1 PH ಅವರು 55% ಅಂಕ CTET ಮತ್ತು TETಯಲ್ಲಿ ಗಳಿಸಿರಲೇಬೇಕು. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 9ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂಥ ಶಿಕ್ಷಕರಿಗೆ P ಟೀಚರ್ಸ್ಗೆ CTET TET ಬೇಕಾ ಅಂತ ಕೇಳಿದ್ದಾರೆ. ಇಲ್ಲಿ
ಆ, ಕೇವಲ ಪದವೀಧರಿಗೆ ಮಾತ್ರ ಬೇಕು. ವಿಶೇಷವಾಗಿ ಪ್ರೌಢಶಾಲೆಯಲ್ಲಿ TET ಅವಶ್ಯಕತೆಯೇ ಇಲ್ಲ. ಓಕೆ, ಅಷ್ಟೇ ಕ್ಲಿಯರ್ ಆಗಿರ್ತಕ್ಕಂಥದ್ದು. ಇನ್ನು ಇನ್ ಸರ್ವಿಸ್ನವ್ರಿಗೆ ನೋಡಿ, ಈಗಾಗಲೇ ಆಯ್ಕೆಯಾಗಿದ್ದು ಮತ್ತೆ NOC ಪಡಿಬೇಕಂತ ಕೇಳಿದ್ದಾರೆ. ಸೇವಾ ನಿರತ ಅಭ್ಯರ್ಥಿಯು NOC ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಪಡಿಬೇಕು. ಆಮೇಲೆ GPTಯಲ್ಲಿದ್ದು ಮತ್ತೆ GPTಯಲ್ಲಿ ಅರ್ಜಿ ಸಲ್ಲಿಸಬಹುದೇ? ಆ ಥರನಾಗಿರ್ತಕ್ಕಂಥ ಈ ಸರಿ ಅವಕಾಶ ಇಲ್ಲ. GPTಯಲ್ಲಿದ್ದು ಪ್ರೌಢಶಾಲಾ ವೃಂದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದೇ? ಹೌದು, ತಾವುಗಳು ಏನು ಮಾಡ್ಬೋದು, ಸಲ್ಲಿಸ್ಬೋದು. ಅನುದಾನಿತ ಶಾಲೆಯಲ್ಲಿ 2 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಏಡೆಡ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಗೌರ್ಮೆಂಟಲ್ಲಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು NOC ಯಾವಾಗ ಪಡಿಬಹುದು ಅಂತ ಹೇಳಿದ್ದಾರೆ. NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು, ಆದರೆ ವೆರಿಫಿಕೇಷನ್ ಸಮಯದಲ್ಲಿ ನೀವೇನು ಮಾಡಬೇಕು, NOC ಕೊಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ವಿವಾಹಿತ ಮಹಿಳೆಯಾಗಿದ್ದು ತಂದೆ ಹೆಸರಿನಲ್ಲಿ ನಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ? ಎಸ್, ನೀವೇನು ಮಾಡ್ಬೋದು, ಸಲ್ಲಿಸ್ಬೋದು, ಆದರೆ ಅಭ್ಯರ್ಥಿ ಹೆಸರನ್ನು ಸ್ಪಷ್ಟವಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಇಷ್ಟು ನೇಮಕಾತಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಸೊ ತಮ್ಮದು ಕೂಡ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.